ನಮಸ್ಕಾರ. ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಸಂಚಿಕೆಯಲ್ಲಿ ಇಡೀ ವಾರದ ರಾಶಿ ಫಲವನ್ನ ತಿಳಿಸಿಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ತಮಗೆ ನಮಸ್ಕಾರಗಳು. ಶಾಸ್ತ್ರಿಗಳೇ, ಮೇಷದಿಂದ ಮೊದಲಿನ 4 ರಾಶಿಗಳ ಇಡೀ ವಾರದ ಭವಿಷ್ಯ ಹೇಗಿದೆ, ಫಲಾಫಲಗಳು ಹೇಗಿದೆ ತಿಳಿಸ್ಕೊಡೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ರತ್ಮ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕ್ರತುಶ್ಚಿಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚಾನಯ ಕಥಾಯ ಶಿರತೌ ವಾಚನ್ನ ಸದದಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋ ರವಿಹಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ಇಡೀ ವಾರ ನಿಮ್ಮ ದಾರಿ ಹೇಗಿರ್ತದೆ, ಈ ವಾರ ಏನನ್ನು ನೀವು ಸಿದ್ಧತೆ ಮಾಡಿಕೊಳ್ಬೇಕು, ಯಾವ ರೀತಿ ತೊಡಕುಗಳು ಬರುತ್ತೆ, ಆ ತೊಡಕುಗಳನ್ನು ಎದುರಿಸೋದು ಹೇಗೆ, ಶುಭ ಫಲಗಳು ಏನಿದ್ದಾವೆ. ಈ ವಾರ ವಸ್ತುತಃ ಶುಕ್ರ ಬುಧ 2 ಶುಭ ಗ್ರಹಗಳು, ಈ 2 ಗ್ರಹಗಳು ಸಂಕ್ರಮಣ ಇದೆ. ಶುಕ್ರ ಬುಧನ ರಾಶಿಯಾದಂತಹ ಮಿಥುನವನ್ನು ಪ್ರವೇಶ ಮಾಡ್ತಾನೆ, ಬುಧನು ತನ್ನ ಸ್ವಕ್ಷೇತ್ರವಾದ ಮಿಥುನವನ್ನು ಪ್ರವೇಶ ಮಾಡ್ತಾನೆ. ಇಂತಹ ಒಂದು ಸಂಕ್ರಮಣ ಕಾಲದಲ್ಲಿ ಈ ವಾರ ನಾವು ಏನು ಎಚ್ಚರಿಕೆ ತಗೊಳ್ಬೇಕು ಅದನ್ನೇ ಗಮನಿಸ್ತಾ ಹೋಗೋಣ. ಇಡೀ ವಾರ ಚಂದ್ರನ ಸಂಚಾರ ಕನ್ಯಾ ರಾಶಿಯವರೆಗೆ ಆಗುತ್ತೆ. ಕನ್ಯಾ ರಾಶಿ ಕೊನೆಗೆ ಶನಿವಾರ ದಿವಸ ಬರ್ತಾನೆ. ಹೀಗಿರುವಾಗ ಶುಕ್ರ ಮತ್ತು ಬುಧರ ಸಂಚಾರವೂ ಅಂದರೆ ಪರಿವರ್ತನೆಯೂ ಇರುವ ಸಂದರ್ಭದಲ್ಲಿ ಈ ಇಡೀ ವಾರ ಹೇಗಿರ್ತದೆ ಗಮನಿಸ್ತಾ ಹೋಗೋಣ. ಮೊದಲಿಗೆ ಮೇಷರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಬಂಧು ಮಿತ್ರರ ಸಹಕಾರ ತುಂಬ ಚೆನ್ನಾಗಿದೆ. ಸಂಗಾತಿಯಲ್ಲಿ ಮನಸ್ತಾಪ ಇರ್ತದೆ. ಕಾರಣ ಏನಪ್ಪ ಅಂದರೆ ವಾರದ ಆದಿಯಲ್ಲಿ ಮಾಂದಿ ಸಪ್ತಮದಲ್ಲಿದ್ದರೆ ಸ್ವಲ್ಪ ದಾಂಪತ್ಯದಲ್ಲಿ ಭಿನ್ನಾಭಿಪ್ರಾಯಗಳು, ಮನಸ್ತಾಪಗಳು. ಈ ಸೋಮವಾರ ಹಾಗೂ ಮಂಗಳವಾರ ಈ ದಿವಸ ಸ್ವಲ್ಪ ಎಚ್ಚರಿಕೆಯಿಂದಿರಬೇಕು ಕುಟುಂಬದ ವಿಚಾರದಲ್ಲಿ. ಉಳಿದ ಹಾಗೆ ಚಂದ್ರ ತುಂಬ ಚೆನ್ನಾಗಿದ್ದಾನೆ. ಸುಖ ಸ್ಥಾನದಲ್ಲಿ ಸುಖಾಧಿಪತಿ ಇದ್ದರೆ ಸುಖ ಸಮೃದ್ಧಿ ಅಂತ, ಅಂದರೆ ಅಷ್ಟು ಕೊರತೆ ಇರೋದಿಲ್ಲ. ಸಣ್ಣ ಪುಟ್ಟ ಕಿರಿಕಿರಿ, ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದು ಬೇಡ. ಆರಾಮಾಗಿರಿ. ಮೇಷರಾಶಿಯವರು ವಾರದ 2 ದಿವಸ ಅಂದರೆ ಸೋಮವಾರ ಮಂಗಳವಾರ ದಿವಸ ನಿರಾಳತೆ ಇರ್ತದೆ, ಕೆಲಸದಲ್ಲೂ ಚೆನ್ನಾಗಿರ್ತದೆ, ಆತಂಕ ಬೇಡ, ಆತಂಕ ಇಲ್ಲ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ನೋಡಿ, ತೃತೀಯದಲ್ಲಿ ಹಾಗೂ ಚತುರ್ಥದಲ್ಲಿ ತೃತೀಯದಲ್ಲಿ ಮಾಂದಿ ಸಂಚಾರ ಆಗುತ್ತೆ. ಇದೇನಪ್ಪ ಅಂತಂದರೆ ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಬರ್ತದೆ, ಅಸಮಾಧಾನ ಬರಬಹುದು. ಸ್ತ್ರೀಯರಿಗೆ ಬುದ್ಧಿಬಲ ಚೆನ್ನಾಗಿದೆ. ಯಾಕಂದರೆ ಕಾರಣ ಚಂದ್ರ ಪಂಚಮದಲ್ಲಿದ್ದಾಗ ಬುದ್ಧಿ ಬಲ. ಹೀಗಾಗಿ ಸ್ವಲ್ಪ ಮಟ್ಟಿಗೆ ಸ್ತ್ರೀಯರ ಒಂದು ಸಲಹೆ ತಗೊಳ್ಳೋದು. ವೀಕೆಂಡಲ್ಲಿ ಏನಾದರೂ ಸಂದಿಗ್ಧತೆಗಳು, ತೊಡಕುಗಳು, ಸಂಶಯಗಳು ಇದ್ದರೆ ನಿಮ್ಮ ಮನೆಯಲ್ಲಿ ಯಾರು ಹಿರಿಯ ಸ್ತ್ರೀಯರೋ, ಅಮ್ಮ, ಚಿಕ್ಕಮ್ಮ, ದೊಡ್ಡಮ್ಮ, ಇಂಥವ್ರ ಸಲಹೆ ತಗೊಳ್ಳಿ, ಖಂಡಿತ ಅನುಕೂಲ ಆಗುತ್ತೆ, ಆತಂಕ ಬೇಡ. ಇಡೀ ವಾರದ ತೊಡಕುಗಳ ನಿವಾರಣೆಗೆ ಪರಿಹಾರ ಏನಪ್ಪ ಅಂತಂದರೆ, ನಿಮಗೆ ಕುಜ ಚೆನ್ನಾಗಿದ್ದಾನೆ, ಜನ್ಮಾಧಿಪತಿ. ಹೀಗಾಗಿ ಆತಂಕ ಇಟ್ಕೊಳ್ಬೇಡಿ. ಅವನ ಬಲದಿಂದಾಗಿ ಸುಲಭವಾಗಿ ಸಾಗುತ್ತೆ ನಿಮ್ಮ ಲೈಫ್. ದುರ್ಗಾ ಸನ್ನಿಧಾನಕ್ಕೆ ಕೆಂಪು ಹೂಗಳನ್ನು ಸಮರ್ಪಣೆ ಮಾಡಿದ್ರೆ ಅದು ಸಣ್ಣ ಪುಟ್ಟ ತೊಡಕೆ ಏನಿದೆ ಅದನ್ನು ಬಿಡಿಸಿಕೊಡುತ್ತೆ, ಸುಖವಾಗಿರ್ತೀರ. ಇನ್ನು ವೃಷಭ ರಾಶಿ ಗಮನಿಸೋಣ. ವೃಷಭ ರಾಶಿಯವರಿಗೆ ವಾರದ ಆದಿಯಲ್ಲಿ ನಿಮಗೆ ಸಹೋದರರಲ್ಲಿ ಸಹಕಾರ ತುಂಬ ಚೆನ್ನಾಗಿರ್ತದೆ. ಸೇವಕರಿಂದ ಸಹಾಯ, ಒಳ್ಳೆಯ ಸಲಹೆ ಸಿಗುತ್ತೆ. ಯಾರನ್ನಾದರೂ ಏನಾದರೂ ಸಲಹೆ ಕೇಳಿದ್ರೆ ಅವರು ಉತ್ತಮ ಸಲಹೆ ಸಿಗುತ್ತೆ. ಮತ್ತು ಒಳ್ಳೆಯ ಉಪದೇಶ ಅಂತಂದರೆ ಜೀವನಕ್ಕೆ ಬೇಕಾಗಿರ್ತಕ್ಕಂಥ ಒಳ್ಳೆಯ ಸಲಹೆ, ಅದು ಕೂಡ ಅಂಥದ್ದೊಂದು ಚೆನ್ನಾಗಿದೆ. ವೃತ್ತಿಯಲ್ಲಿ ಅನುಕೂಲಕರವಾಗಿದೆ, ಆತಂಕ ಇಲ್ಲ. ಸ್ವಲ್ಪ ಸಾಲದ ವಿಚಾರದಲ್ಲಿ ಹುಷಾರಾಗಿರಬೇಕು. ಸಾಲ ಮತ್ತು ಶತ್ರುಗಳ ಬಾಧೆ ಇವುಗಳ ವಿಚಾರದಲ್ಲಿ ಸ್ವಲ್ಪ ಗಮನವಹಿಸಿ ವಾರದ ಆದಿಯಲ್ಲಿ. ಇನ್ನು ವಾರಾಂತ್ಯದಲ್ಲಿ ಗಮನಿಸಿಕೊಂಡು ಸ್ವಲ್ಪ ಸಹೋದರರಲ್ಲಿ ಭಿನ್ನಾಭಿಪ್ರಾಯ ಬರುತ್ತದೆ. ಹಣಕಾಸಿನ ತೊಡಕನ್ನು ಕಾಣ್ತಕ್ಕಂಥ ಸಾಧ್ಯತೆ ಇದೆ. ಸ್ನೇಹಿತರಿಂದ ಸಹಕಾರ ಸಿಗುತ್ತೆ, ಅದರಲ್ಲೇನು ಸಂಶಯ ಇಲ್ಲ. ಯಾಕೆಂದರೆ ಚತುರ್ಥದ ಚಂದ್ರ ನಿಮಗೆ ತುಂಬ ಸಹಾಯ ಮಾಡ್ತಾನೆ. ಬಂಧು ಮಿತ್ರರ ಸಹಕಾರ ಆಗಬಹುದು, ಅಥವಾ ಫ್ರೆಂಡ್ಸ್ ಜೊತೆಗೆ ಎಲ್ಲಾದರೂ ಒಂದು ವೀಕೆಂಡ್ ಪಾರ್ಟಿ, ಮೋಜು ಮಸ್ತಿ ಅಂತೀವಲ್ಲ, ಆ ರೀತಿಯಲ್ಲಿ ಒಂದು ನಿರಾಳತೆ ಅಂಥದ್ದೊಂದು ಸಂದರ್ಭ ಎದುರಾಗುತ್ತೆ. ಚೆನ್ನಾಗಿದೆ. ಹೀಗಾಗಿ ವಾರದ ಕೊನೆಯಲ್ಲಿ ನೀವು ಒಳ್ಳೆಯ ಫಲವನ್ನು ಕಾಣ್ತೀರ. ಆದರೆ ಹಣಕಾಸಿನ ಖರ್ಚಿದೆ. ಮಾಂದಿ ದ್ವಿತೀಯಕ್ಕೆ ಬಂದಾಗ ಸಹಜವಾಗಿ ನೋಡಿ, ಮೋಜು ಮಸ್ತಿ ಬಂದ ಕೂಡಲೇ ಹಣ ಹೋಗುತ್ತೆ. ದ್ವಿತೀಯದಲ್ಲಿ ಮಾಂದಿ ಕಾರಣದಿಂದಾಗಿ ಇರಲಿ. ಇದಕ್ಕೇನಪ್ಪ ಪರಿಹಾರ ಏನಪ್ಪ ಅಂತಂದರೆ ನೋಡಿ, ಧನಾಧಿಪತಿ ಧನಸ್ಥಾನಕ್ಕೆ ಬರ್ತಾ ಇದ್ದಾನೆ. ಹಾಗಾಗಿ ನೀವು ಸ್ವಲ್ಪ ಚೇತರಿಸ್ಕೊಳ್ತೀರ. ಮೌಢ್ಯತೆ ಇದೆಯಲ್ಲ, ಇದು ಒಳ್ಳೆಯ ಫಲವನ್ನು ಅನುಭವಿಸಲಿಕ್ಕಾಗೋದಿಲ್ಲ. ಎಲ್ಲ ಇರ್ತದೆ, ಆದರೆ ಅನುಭವಿಸೋಕ್ಕಾಗಲ್ಲ. ಈ ಕಾರಣದಿಂದಾಗಿ ಮಹಾಲಕ್ಷ್ಮಿ ಸನ್ನಿಧಾನಕ್ಕೆ ಹಾಲಿನ ಸಮರ್ಪಣೆ ಮಾಡಿ, ಹಾಲಿನ ಅಭಿಷೇಕ ಮಾಡಿಸಿ, ಅದನ್ನು ಸ್ವಲ್ಪ ತೀರ್ಥ ತೆಗೆದುಕೊಳ್ಳಿ, ಒಳ್ಳೆಯದು. ಇನ್ನು ಮಿಥುನ ರಾಶಿ ಗಮನಿಸೋಣ. ಮಿಥುನ ರಾಶಿಯವರಿಗೆ ವಾರದ ಆದಿಯಲ್ಲಿ ವಾಗ್ಬಲ ತುಂಬ ಚೆನ್ನಾಗಿರ್ತದೆ. ಕುಟುಂಬದಲ್ಲಿ ಸೌಖ್ಯ, ಮಾತಿನಿಂದಾಗಿ ಕುಟುಂಬದ ವಾತಾವರಣ ತುಂಬ ಹಿತವಾಗಿರ್ತದೆ, ಮೃದುವಾಗಿರ್ತದೆ. ಮತ್ತು ಹಣಕಾಸಿನ ಸಹಾಯ ಕೂಡ ಚೆನ್ನಾಗಿರ್ತದೆ, ಅದರಲ್ಲೇನು ಸಂಶಯ ಇಲ್ಲ. ಮಿಥುನ ರಾಶಿಯವರಿಗೆ
ವಾರದ ಆದಿಯಲ್ಲಿ ತುಂಬ ಚೆನ್ನಾಗಿದೆ. ಆದರೆ ಬೌದ್ಧಿಕವಾಗಿ ಸ್ವಲ್ಪ ಹಿನ್ನಡೆಯಾಗುತ್ತೆ. ನೀವು ಆಲೋಚನೆ ಮಾಡಿದ್ದು ನಿಮಗೆ ಮುಳುವಾಗಬಹುದು ಸಣ್ಣ ಪುಟ್ಟ ವಿಚಾರದಲ್ಲಿ, ಅದೇನು ಮೇಜರ್ ಅಲ್ಲ, ಯೋಚನೆ ಮಾಡಬೇಡಿ. ಇನ್ನು ಸ್ವಲ್ಪ ಪ್ರಯಾಣದಲ್ಲಿ ಸ್ವಲ್ಪ ಎಚ್ಚರ ವಹಿಸಿ, ತೊಂದರೆಯನ್ನು ಸೂಚಿಸ್ತಾ ಇದೆ. ವಾರದ ಆದಿಯಲ್ಲಿ ವೃತ್ತಿಯಲ್ಲಿ ಸ್ವಲ್ಪ ಪರಿಶ್ರಮ ಇದೆ, ಸ್ವಲ್ಪ ತೊಡಕುಗಳನ್ನ ಕಾಣ್ತೀರ. ವಾರದ ಅಂತ್ಯ ಭಾಗದಲ್ಲಿ ಯಥಾ ಪ್ರಕಾರ ಸ್ವಲ್ಪ ಹಣಕಾಸಿನ ತೊಡಕುಗಳು, ಕುಟುಂಬದಲ್ಲಿ ಸ್ವಲ್ಪ ಏನಂದರೆ ಅದು ವಸ್ತುತಃ ದ್ವಿತೀಯದಲ್ಲಿ ಮಾಂದಿ ಇದ್ದರೆ ಕುಟುಂಬದಲ್ಲಿ ಕಲಹಗಳು ಉಂಟಾಗುತ್ತೆ, ಮಾತಿನ ಕಲಹ ಬಂದುಬಿಡುತ್ತೆ, ಘರ್ಷಣೆಗಳಾಗೋ ಸಾಧ್ಯತೆ. ಹೀಗಾಗಿ ಹುಷಾರಾಗಿರಬೇಕು. ಆದರೆ ಸ್ವಲ್ಪ ಮಟ್ಟಿಗೆ ಈ ಚಂದ್ರನ ಸಂಚಾರ, ಕೇತು ಚತುರ್ಥದಲ್ಲಿ ಸಂಚರಿಸೋದಿನ ವೀಕೆಂಡಲ್ಲಿ ಶನಿವಾರದ ಮಟ್ಟಿಗೆ ಸ್ವಲ್ಪ ಬಂಧು ಮಿತ್ರರಲ್ಲಿ ಸ್ವಲ್ಪ ಕಲಹ ಉಂಟಾಗಬಹುದು, ಸ್ವಲ್ಪ ಹುಷಾರು. ಮಾಧ್ಯಮದಲ್ಲಿ ಕೆಲಸ ಮಾಡ್ತಕ್ಕಂಥವ್ರು, ರಂಗಕರ್ಮಿಗಳಾಗಿರ್ತಕ್ಕಂಥವ್ರು, ಸಿನಿಮಾ ಫೀಲ್ಡ್ ಇಂಥವ್ರು ಸ್ವಲ್ಪ ಎಚ್ಚರ ವಹಿಸಬೇಕು. ಕಾರಣ ಶುಕ್ರ ಮಾಂದಿ ಜೊತೆಗೆ ಸೇರ್ಪಡೆಯಾಗ್ತಾನೆ ಶನಿವಾರದ ಮಟ್ಟಿಗೆ, ವೀಕೆಂಡಲ್ಲಿ ಸ್ವಲ್ಪ ಹುಷಾರು ಗಮನಿಸಿ. ಪರಿಹಾರಕ್ಕೆ ಏನಪ್ಪ ಮಾಡೋದು? ಇದಕ್ಕೆ ಮಿಥುನ ರಾಶಿಯವರು ವಿಷ್ಣು ಸನ್ನಿಧಾನಕ್ಕೆ ಒಂದು ಬಿಳಿ ವಸ್ತ್ರವನ್ನು ಸಮರ್ಪಣೆ ಮಾಡಿ, ಹಾಗೂ ಹೆಸರು ಕಾಳು ಮತ್ತು ಅವರೇ ಧಾನ್ಯ ಸಮರ್ಪಣೆ ಮಾಡಿದ್ರೂ ಕೂಡ ಬಹಳ ಒಳ್ಳೆಯದು, ಅದು ನಿಮ್ಮನ್ನು ಕಾಪಾಡುತ್ತೆ. ಇದ್ರ ಜೊತೆಗೆ ಅದನ್ನು ಮಾಡಬಹುದು. ಇನ್ನು ಕರ್ಕಟಕ ರಾಶಿ ಗಮನಿಸೋಣ. ಕರ್ಕಟಕ ರಾಶಿಯವರಿಗೆ ದೇಹದ ಬಲ ಚೆನ್ನಾಗಿರುತ್ತೆ, ಆರೋಗ್ಯ ಬಲ ಚೆನ್ನಾಗಿದೆ, ವೃತ್ತಿಯಲ್ಲಿ ಹೆಚ್ಚಿನ ಅನುಕೂಲ, ಅಲ್ಲಿ ರುಚಕ ಯೋಗ ಚೆನ್ನಾಗಿದೆ. ಹೀಗಾಗಿ ಕರ್ಕಟಕ ರಾಶಿಯವರಿಗೆ ಇನ್ನೂ ಸ್ವಲ್ಪ ದಿವಸ ಕೆಲಸದ ಮಟ್ಟಿಗೆ ತುಂಬ ಚೆನ್ನಾಗಿದೆ, ಆತಂಕ ಇಟ್ಕೋಬೇಡಿ. ಇನ್ನು ವಾರದ ಅಂತ್ಯ ಭಾಗದಲ್ಲಿ ಗಮನಿಸ್ಕೊಂಡ್ರೆ ನಿಮಗೆ ಆಹಾರ ಸಮೃದ್ಧಿ ಚೆನ್ನಾಗಿದೆ, ಹೆಚ್ಚಿನ ಒಳ್ಳೆಯ ರೀತಿಯ ಫುಡ್ ಅಂತೀವಲ್ಲ ಆ ರೀತಿಯಲ್ಲಿ ನೀವು ಎಲ್ಲೇ ಹೋದರೂ, ಒಂದು ಪ್ರಯಾಣದಲ್ಲಿದ್ದರೂ ಕೂಡ ನೀವು ನಿರೀಕ್ಷಿಸಿದಂಥ ಆಹಾರ ಸಿಗ್ತಕ್ಕಂಥದ್ದು ಅಂಥದ್ದೊಂದು ಸಾಧ್ಯತೆ ಇದೆ. ಸ್ವಲ್ಪ ಆರೋಗ್ಯ ವ್ಯತ್ಯಾಸ ಆಗುತ್ತಾದರೆ ಹುಷಾರು. ನೀರಿನ ವ್ಯತ್ಯಾಸ ಮಾಡಿಕೊಂಡು ಆರೋಗ್ಯದಲ್ಲಿ ಏರುಪೇರಾಗೋ ಸಾಧ್ಯತೆ, ಮತ್ತು ವ್ಯಯವೂ ಆಗುತ್ತೆ, ಅನಗತ್ಯ ವ್ಯಯಗಳು ಅಂತೀವಲ್ಲ ಆ ರೀತಿಯಲ್ಲಿ ಸ್ವಲ್ಪ ತೊಡಕು, ಆರೋಗ್ಯ ಹಾನಿ ಕೂಡ. ಇದರ ಆದಾಯ ವ್ಯಯ ಇವುಗಳ ವಿಚಾರದಲ್ಲಿ ಒಂದು ಧನಸ್ಥಾನಕ್ಕೆ ಚಂದ್ರ ಪ್ರವೇಶ ಆದರೆ ಆದಾಯ ಬರ್ತದೆ, ಇಲ್ಲ ಅಂತಲ್ಲ. ವ್ಯಯದಲ್ಲಿರೋ ಮಾಂದಿ ಬಂದಿದ್ದನ್ನು ಖರ್ಚು ಕಳ್ಕೊಂಡು ಬಿಡ್ತೀರ, ಹುಷಾರು. ಇದಕ್ಕೆ ಪರಿಹಾರ ಏನಪ್ಪ? ಮುಖ್ಯವಾಗಿ ದುರ್ಗಾ ಸನ್ನಿಧಾನದಲ್ಲಿ ಒಂದು ಅಷ್ಟೋತ್ತರ ಸೇವೆ ಮಾಡಿಸಿ, ಅದು ತುಂಬ ಸಹಾಯವಾಗುತ್ತೆ. ಆರೋಗ್ಯದ ವಿಚಾರದಲ್ಲೂ ನಿಮ್ಮ ಈ ತೊಡಕಿನ ವಿಚಾರದಲ್ಲೂ ಸ್ವಲ್ಪ ಸಹಾಯ ಆಗುತ್ತೆ. ಇವು 4 ರಾಶಿಗಳ ಫಲಾಫಲ. ಇನ್ನುಳಿದ ರಾಶಿಗಳ ಫಲಾಫಲಗಳನ್ನು ತಿಳಿಸ್ಕೊಡ್ತಾ ಹೋಗ್ತೀವಿ. ಆದರೆ ಅದಕ್ಕೂ ಮುಂಚೆ ವಾರ ಭವಿಷ್ಯ ವಿಶೇಷ ಕಾರ್ಯಕ್ರಮದಲ್ಲಿ ಪುಟ್ಟ ವಿರಾಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.